ತನಿಖೆಗೆ ಎನ್ಐಎ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ದೆಹಲಿಯ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, i20 ಕಾರಿನ ಮೂಲ ಮಾಲೀಕನ ಹೆಸರು ಸಲ್ಮಾನ್. ಆತ ಹರಿಯಾಣದ ವ್ಯಕ್ತಿ ಅಂತ ಹೇಳಲಾಗಿದೆ. HR26CE7674 ನೋಂದಣಿಯ i20 ಕಾರದು. ಸಲ್ಮಾನ್ನಿಂದ ದೇವೇಂದರ್ ಅನ್ನುವಂಥ ವ್ಯಕ್ತಿಗೆ ಕಾರನ್ನ ಮಾರಾಟ ಮಾಡಲಾಗಿತ್ತು. ಹರಿಯಾಣ ಮೂಲದ ಸಲ್ಮಾನ್ ಕಾರನ್ನ ಮಾರಾಟ ಮಾಡಿದ್ರು. ದೇವೇಂದರ್ನಿಂದ ಅಮೀರ್ ಅನ್ನುವ ವ್ಯಕ್ತಿಯ ಹೆಸರಿನಲ್ಲಿ ಕಾರನ್ನ ಖರೀದಿ ಮಾಡಲಾಗಿತ್ತು. ಪುಲ್ವಾಮಾ ಮೂಲದ ಪ್ಲಂಬರ್ ಅಮೀರ್ ರಶೀದ್ ಅನ್ನುವ ವ್ಯಕ್ತಿಯ ದಾಖಲೆಗಳನ್ನು ಕೊಟ್ಟು ಈ ಕಾರನ್ನ ಖರೀದಿ ಮಾಡಲಾಗಿತ್ತು. ಸಲ್ಮಾನ್ ಅನ್ನುವಂಥ ವ್ಯಕ್ತಿ ಅನುಮಾನ ಬರಬಾರದು ಅಂತ ದೇವೇಂದರ್ ಅನ್ನುವಂಥ ವ್ಯಕ್ತಿಗೆ ಮಾರಾಟ ಮಾಡಿದ್ದಾನೆ. ದೇವೇಂದರ್ನಿಂದ ಇನ್ನೊಂದು ವ್ಯಕ್ತಿಗೆ ಅಮೀರ್ ಅನ್ನುವಂತಹ ವ್ಯಕ್ತಿಯ ಹೆಸರಲ್ಲಿ ಪುಲ್ವಾಮಾದ ದಾಖಲೆಗಳನ್ನು ಕೊಟ್ಟು ಅಮೀರ್ ಅನ್ನುವಂಥ ವ್ಯಕ್ತಿಯ ಹೆಸರಲ್ಲಿ ಈ ಕಾರನ್ನ ಖರೀದಿ ಮಾಡಲಾಗಿತ್ತು. ಕಾರು ಬ್ಲಾಸ್ಟ್ ಕೇಸ್ ಯಾವೆಲ್ಲ ಆಯಾಮಗಳನ್ನ ತೆರೆದಿಡುತ್ತೆ? ಆಪರೇಷನ್ ಸಿಂಧೂರ್ಗೆ ಇದು ಏನು ಪರ್ಯಾಯವಾಗಿ ಭಾರತದ ಮೇಲೆ ಸೇಡ್ ತೀರಿಸಿಕೊಳ್ಳೋದಕ್ಕಿಂತ ಉಗ್ರ ಕೃತ್ಯಗಳನ್ನ ಮಾಡಲಾಗ್ತಾ ಇದೆಯಾ? ಇನ್ನಷ್ಟು ದೊಡ್ಡ ಮಟ್ಟದ ಬೃಹತ್ ಉಗ್ರ ಕೃತ್ಯಗಳಿಗೆ ಸ್ಕೆಚ್ ಹಾಕಲಾಗಿತ್ತಾ? ಹಾಗಾಗಿಯೇ ನಿನ್ನೆ ಫರೀದಾಬಾದ್ನಲ್ಲಿ ಸಾವಿರಾರು ಕೆಜಿ ಸ್ಫೋಟಕ ಸಿಕ್ಕಿರುವಂತದ್ದು. ಅಂಥ ಒಂದು ಉಗ್ರರ ಸಂಚನ್ನ ಕೇಂದ್ರ ಏಜೆನ್ಸಿಗಳು ವಿಫಲಗೊಳಿಸಿದ್ದಾವ? ದೇಶದಾದ್ಯಂತ ಉಗ್ರ ಕೃತ್ಯಗಳನ್ನ ಮಾಡೋದಕ್ಕೆ ಯೋಜನೆಗಳನ್ನ ರೂಪಿಸಲಾಗಿತ್ತು ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅಂತ ಒಂದು ಸಂಚನ್ನ ನಮ್ಮ ತನಿಖಾ ಸಂಸ್ಥೆಗಳು ವಿಫಲಗೊಳಿಸಿವೆ. ದೆಹಲಿ ಕಾರು ಸ್ಫೋಟದ ಅತಿ ದೊಡ್ಡ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ರಾಜಧಾನಿ ಮೇಲೆ ಸುಸೈಡ್ ಬಾಂಬ್ ದಾಳಿ ಆಗಿರತಕ್ಕಂಥದ್ದು. ದಾಳಿ ಹಿಂದೆ ಪಾಕಿಸ್ತಾನದ ಜೈಷ್ ಉಗ್ರರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಾಥಮಿಕ ತನಿಖೆಯ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಸೈಡ್ ದಳ, ಜೈಷ್ ಉಗ್ರರ ಸುಸೈಡ್ ದಳ, ಆತ್ಮಾಹುತಿ ದಳ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಸ್ಫೋಟ ಇದು. ಯಾವುದೇ ನಿಖರ ಪ್ಲಾನ್ ಇಲ್ಲದೆ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಸೋಮವಾರವಷ್ಟೇ 4 ಪೊಲೀಸರು ಬಂಧಿಸಿದ್ರು. ಆ ಬಂಧನದ ಬೆನ್ನಲ್ಲೇ ಜೈಷ್ ಟೀಮ್ ಆತಂಕಕ್ಕೀಡಾಗಿತ್ತು. ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ತರಾತುರಿಯಲ್ಲಿ ಏನೋ ಒಂದು ಬ್ಲಾಸ್ಟ್ ಮಾಡಿಬಿಡಬೇಕು ಅಂತ ಕಾರಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡು ಬಂದು ಆತ್ಮಾಹುತಿ ದಳದ ವ್ಯಕ್ತಿ ಡಾಕ್ಟರ್ ಉಮರ್ ಈ ರೀತಿ ಮಾಡಿರ್ತಕ್ಕಂಥದ್ದು. ಕೆಂಪುಕೋಟೆ ಬಳಿ ಸಂಭವಿಸಿರ್ತಕ್ಕಂಥ ಈ ಭೀಕರ ಸ್ಫೋಟ ಏನಿದೆ, ಫರೀದಾಬಾದ್ನಲ್ಲಿ ನಿನ್ನೆ ಏನು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ್ರು, ಅದಕ್ಕೆ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದ. ಎನ್ಐಎ ಇದಕ್ಕೆ ತನಿಖೆಗೆ ಎಂಟರ್ ಆದ್ರೆ ಎಲ್ಲ ಮಾಹಿತಿ ಹೊರಬೀಳ್ತವೆ. ಇನ್ನು ಎಲ್ಲೆಲ್ಲಿ ಉಗ್ರ ಕೃತ್ಯಗಳನ್ನ ನಡೆಸೋದಕ್ಕೆ ಇವರು ಸಂಚು ಮಾಡಿದ್ರು, ಆಕ್ಚುಲಿ ಸಾವಿರಾರು ಕೆಜಿ ಸ್ಫೋಟಕಗಳನ್ನ ರಿಕವರಿ ಮಾಡಿಕೊಳ್ಳೋದ್ರ ಮುಖಾಂತರ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ರಿಕವರಿ ಮಾಡೋದ್ರ ಮುಖಾಂತರ ಕೇಂದ್ರ ತನಿಖಾ ದಳ ಸಾಕಷ್ಟು ದೊಡ್ಡ ಪ್ರಮಾಣದ ಸ್ಫೋಟಗಳನ್ನ ತಡೆದಿದೆ, ದೊಡ್ಡ ಪ್ರಮಾಣದ ಉಗ್ರ ಕೃತ್ಯಗಳನ್ನ ತಡೆದಿದೆ. ಫರೀದಾಬಾದ್ನಲ್ಲಿ ಪೊಲೀಸರು ನಿನ್ನೆ ಏನು ಮೆಗಾ ಆಪರೇಷನ್ ನಡೆಸಿದ್ರು. 350 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು. 2 ಅಸಾಲ್ಟ್ ರೈಫಲ್ಗಳು ಮತ್ತು ಟೈಮರ್ ಇದೆಲ್ಲವನ್ನ ಕೂಡ ಜಪ್ತಿ ಮಾಡಿದ್ರು. ಒಂದು AK-47 ರೈಫಲ್ ಹಾಗೂ ಮದ್ದುಗುಂಡುಗಳನ್ನ ವಶಕ್ಕೆ ಪಡೆದಿದ್ರು. ಅದ್ರ ಜೊತೆಗೆ ವೈದ್ಯ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಅರೆಸ್ಟ್ ಆಗಿದ್ದ. ಸೊ ಈ ಟೀಮ್ನ ಭಾಗವೇ ಆಗಿದ್ದನ ಡಾಕ್ಟರ್ ಉಮರ್ ನಬಿ ಅನ್ನುವಂತಹ ಉಗ್ರ ಈ ಹಿಂದೆ ಫರೀದಾಬಾದ್ನಲ್ಲಿ ಏನು ಸ್ಫೋಟ ನಡೆದಿತ್ತು, ಆ ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಭಾಗದವನು ಅಂತ ಹೇಳಲಾಗಿದೆ. ಫರೀದಾಬಾದ್ನಲ್ಲಿ ಈ ಉಗ್ರರು ಅಡಗಿದ್ದಂತಹ ತಾಣಗಳ ಮೇಲೆ ದಾಳಿ ಮಾಡಿದ್ರು ಕೇಂದ್ರ ತನಿಖಾ ದಳದ ಪೊಲೀಸರು. ಫರೀದಾಬಾದ್ನ ವಿಜುವಲ್ಗಳು, ಫರೀದಾಬಾದ್ನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ರ. ನಿನ್ನೆ ಅವರ ಮನೆ ಯಾವ ರೀತಿನಲ್ಲಿ ಇತ್ತು, ಯಾವ ರೀತಿನಲ್ಲಿ ಈ ಉಗ್ರರ ನಿವಾಸ, ಉಗ್ರರು ಸಾವಿರಾರು ಕೆಜಿ ಸ್ಫೋಟಕಗಳನ್ನ ಇಟ್ಟುಕೊಂಡಿದ್ದಂತಹ ಜಾಗ.
ನಿನ್ನೆ ಸಂಜೆ ತರಾತುರಿಯಲ್ಲಿ ಅಂತೂ ಕಾರ್ನಲ್ಲಿ ಒಂದಷ್ಟು ಸ್ಫೋಟಕಗಳನ್ನು ಅಡಗಿಸಿಕೊಂಡು ಒಬ್ಬ ಉಗ್ರ ಡಾಕ್ಟರ್ ಉಮರ್ ನಬಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸೀದಾ ದೆಹಲಿಯ ಕೆಂಪುಕೋಟೆ ಭಾಗಕ್ಕೆ ಬಂದು ಆತ ಅದನ್ನು ಸ್ಫೋಟಿಸಿಕೊಂಡಿದ್ದಾನೆ, ತನ್ನನ್ನು ಸೇರಿಸಿ ಸ್ಫೋಟಿಸಿಕೊಂಡಿದ್ದಾನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್ ಶಿರಿಯಾರ್, ತನಿಖೆ ಯಾವ ರೀತಿಯಲ್ಲಿ ಸಾಗಿದೆ? ಪೊಲೀಸರು ದೆಹಲಿಯಾದ್ಯಂತ ಹೈ ಅಲರ್ಟ್ ನಲ್ಲಿ ಇದ್ದಾರಾ? ಯಾವ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಏರ್ಪಡಿಸಲಾಗಿದೆ? ಎನ್ಐಎ ತನಿಖೆಗೆ ಎಂಟ್ರಿ ಕೊಡಬಹುದಾ? ಗೃಹ ಸಚಿವಾಲಯದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ರಂಜಿತ್ ಶಿರಿಯಾರ್? ಖಂಡಿತ ಶ್ರೀಲಕ್ಷ್ಮಿ, ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ತನಿಖೆಯ ಆಯಾಮಗಳನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತ ತನಿಖಾ ತಂಡ ಈಗ ಈ ಹೊತ್ತಿಗೆ ಎನ್ಐಎ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ, ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಗೃಹ ಮಂತ್ರಿ ಅಮಿತ್ ಶಾ ಪಡೆದುಕೊಳ್ತಾ ಇದ್ದಾರೆ. 3 ಜನ ಅರೆಸ್ಟ್ ಆಗಿರೋದು, ತಾರಿಕ್ ಅಹಮದ್, ಮಲ್ಲಿಕ್, ಅಮೀರ್ ರಶೀದ್, ಉಮರ್ ನಬಿ, 3 ಜನರ ಬಂಧನವೂ ಕೂಡ ಆಗಿದೆ. ಹೆಚ್ಚಿನ ತನಿಖೆಯನ್ನ ಅವರಿಂದ ಮಾಡ್ತಾ ಇದ್ದಾರೆ. ಅವರ ಲಿಂಕ್ ನಲ್ಲಿ ಇರೋರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ಹೇಳ್ದಂಗೆ ದೆಹಲಿ ಸಂಪೂರ್ಣವಾಗಿ ಹೈ ಅಲರ್ಟ್ ನಲ್ಲಿ ಇದೆ. ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆ ಮಾಡಲಾಗಿದೆ, ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹಂಗ್ ನೋಡ್ತಾ ಇದ್ರೆ ನೀವು ಹೇಳ್ತಾ ಇದ್ರಿ ಈ ಫರೀದಾಬಾದ್ ನಲ್ಲಿ ಆಗಿರುವಂತಹ ಘಟನೆ, ಮತ್ತೊಬ್ರು ಅಧಿಕಾರಿಗೆ ಎನ್ಐ ಅಧಿಕಾರಿ ಮತ್ತೊಬ್ರು ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಹೋಗೋಣ. ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ತನಿಖೆಯ ಬಿಸಿ ಏರ್ತಾನೆ ಇದೆ. ಅವ್ರನ್ನ ಮಾತಾಡಿಸುವ ನೋಡಿ ಒಂದೊಂದು ಹಂತದಲ್ಲೂ ಕೂಡ ಇಲ್ಲಿ ಒಬ್ಬರೊಬ್ರು ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇರೋದು, ತನಿಖೆಯನ್ನು ಮಾಡ್ತಾ ಇರೋದು. ಫೊರೆನ್ಸಿಕ್ ಸಿಬ್ಬಂದಿ ಇದ್ದಾರೆ, ಹಾಗೆ ಟೆಕ್ನಿಕಲ್ ಸಿಬ್ಬಂದಿ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆರ್ಎಎಫ್ ನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಬಂದೋಬಸ್ತ್ಗೆ ನಿಯೋಜನೆ ಆಗಿದ್ದಾರೆ. ಎನ್ಎಸ್ಜಿ ಕಮಾಂಡೋಗಳಿದ್ದಾರೆ. ನೀವೇನ್ ನೋಡ್ತಾ ಇದ್ದೀರಲ್ಲ ಈ ದೃಶ್ಯ, ಎಕ್ಸಾಕ್ಟ್ ಆಗಿ ಶಿಖರ್ ಅನ್ನೋ ಆ ಬೋರ್ಡ್ ನಾನಾಗ ತೋರಿಸಿದೆ ನೋಡಿ. ಅಲ್ಲೆಲ್ಲ ಆ ಬೋರ್ಡ್ ನ ಕೆಲವು ಅಲ್ಲಿ ಶೀಟ್ಗಳೆಲ್ಲ ಸುಟ್ಟು ಹೋಗಿರೋದನ್ನ ನೋಡ್ತಾ ಇದ್ರಲ್ಲ. ನಿನ್ನೆ ಇದೇ ಜಾಗದಲ್ಲಿ ಇನ್ಸಿಡೆಂಟ್ ಆಗಿತ್ತು, ಸ್ಫೋಟ ಆಗಿತ್ತು. ಶಿಖರ್ ಅನ್ನುವಂತ ಆ ಬೋರ್ಡ್ ನ ಕೆಳಗಡೆನೆ ಆಗಿತ್ತು. ಅದರ ಬಲಭಾಗದಲ್ಲಿ ಈಗ ಪರದೆಯನ್ನ ಹಾಕಿ ಅಲ್ಲಿ ಫೊರೆನ್ಸಿಕ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಆಪರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವ ಭಯೋತ್ಪಾದನಾ ಸಂಘಟನೆ ಈ ಕೃತ್ಯವನ್ನ ಎಸಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಪೊಲೀಸರ ತನಿಖೆ ಆದ ನಂತರವೇ ವಿಚಾರ ತಿಳಿದು ಬರಬೇಕಾಗಿದೆ. ನೀವು ಹೇಳ್ತಾ ಇದ್ರಿ ಉಮರ್ ಆತ್ಮಾಹುತಿ ದಾಳಿಕೋರ, ಡಾಕ್ಟರ್ ಆತ ಈ ರೀತಿಯಾಗಿ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತೇಳಿ ಏನ್ ಹೇಳ್ತಾ ಇದ್ರಲ್ಲ, ಆದ್ರೆ ಆತ ಎಲ್ಲಿ ಅವನು, ಆತ ಯಾವ ಸಂಘಟನೆಗೆ ಸಂಬಂಧಪಟ್ಟವನು, ಸೇರಿದವನು ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈತ ಒಂದಿಷ್ಟು ತನ್ನ ಡಾಕ್ಟರ್ ಸ್ನೇಹಿತರ ಜೊತೆಯಲ್ಲಿ ಈ